ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಪೋಡಿ ಗೀ ಇಡ್ಲಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ ಅದಕ್ಕೊಂದಿಷ್ಟು ಪೋಡಿ ಮಾಡ್ಕೋಬೇಕಾಗ್ತತಿ. ಅದಕ್ಕೆ ಕೊಬ್ಬರಿ ತೊಗೊಂಡೈತಿ, ಇಲ್ಲಿ ಒಣ ಕೊಬ್ಬರಿ ಮತ್ತು ಹೆಸರು ಬೇಳೆ ತೊಗೊಂಡೈತಿ, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಕಾಯಿ ಇರ್ತಾವಲ್ರಿ, ಈ ಥರ ಕೊಬ್ಬರಿ ಇರ್ತೈತಿಲ್ಲ, ಒಣ ಕೊಬ್ಬರಿಯನ್ನು ಪೀಸ್ ಮಾಡಿ ಇಟ್ಕೊಂಡೇನಿ. ಅವು ಕಡ್ಲಿ ಬೇಳೆನೂ ತೊಗೊಂಡೈತಿ, ಶೇಂಗಾ ತೊಗೊಂಡೇನಿ, ಹಸಿ ಶೇಂಗಾ ತೊಗೊಂಡೈತೆ. ಅದಕ್ಕೆ ಕರಿಬೇವು ಸ್ವಲ್ಪ ತೊಗೋಬೇಕಾಗತ್ತೆ. ಈಗ ನಾನು ಚಕ್ಕೆ ಮತ್ತು ಜೀರಿಗೆನ ಅದಕ್ಕೆ ಹಾಕ್ಕೊಳಕ್ತೀನಿ. ಮೆಣಸು 1-2 ಕಾಳು ಹಾಕ್ಕೋಬೇಕು. ಆಮೇಲೆ ಕಡಲೆಬೇಳೆ ಇರ್ತಾವಲ್ಲ, ಅದನ್ನ ಕಡಲೆಬೇಳೆನ 1 ಕಪ್ನಷ್ಟು ಹಾಕ್ಕೊಳಕ್ತೀನಿ. ಅರ್ಧ ಕಪ್ನಷ್ಟು ಶೇಂಗಾನು ಹಾಕ್ಕೊಳಕ್ತೀನಿ. ನೆಕ್ಸ್ಟ್ ಕೊಬ್ಬರಿ, ಒಣ ಕೊಬ್ಬರಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ಕೊಳಕ್ತತಿ. ಹಾಕ್ಕೊಂಡಿಂದ ಅದೆಲ್ಲ ಉಪ್ಪು ಅದಕ್ಕೆ ತಕ್ಕಂತೆ ಎಲ್ಲ ರುಚಿಗೆ ತಕ್ಕಷ್ಟು ಹಾಕಿ, ಹೆಸರು ಬೇಳೆ ಸ್ವಲ್ಪ 1 ಅರ್ಧ ಕಪ್ನಷ್ಟು ತೊಗೋಬೇಕಾಗತ್ತೆ. ಆಮೇಲೆ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಕಾಯಿ ತೊಗೊಂಡೇನಿ. ಅವೆಲ್ಲ ಹಾಕ್ಕೊಂಡು ಈಗ ಏನು ಮಾಡಾಕ್ತಾನಂದ್ರೆ, ಕಡಾಯಿ ಎಲ್ಲ ಕಾಯಕ್ಕಿಟ್ಟು ಅದ್ರೊಳಗೆಲ್ಲ ಹಾಕಿ ಇನ್ನು ಹುರ್ಕೋಬೇಕು. ಇದು ಎಲ್ಲ ಮಿಕ್ಸ್ ಮಾಡಿ ಇದು ಹುರಿದ್ರೂ ಬರ್ತೈತಿ, ಏನಾಗಲ್ಲ. ಆದರೆ ಇವೆಲ್ಲ ಕೆಂಪಾಗ್ಬೇಕು ನೋಡಿ, ಈ ಥರ ಹುರ್ಕೊಳಕ್ತಾನೆ. ಅದ್ರ ಜೊತೆ ಹುರಿದ್ರಾಗ ಮೆಣಸಿನ್ಕಾಯಿನೂ ಇದು ಆಗಿಬಿಡ್ತಾವೆ, ಮೆಣಸಿನ್ಕಾಯಿ ಎಲ್ಲ ಬಿರ್ಸಾಗ್ಬಿಡ್ತಾವೆ, ಚೆಂದ ಆಗ್ತಾವೆ. ಮಿಕ್ಸಿ ಜಾರಿಗೆ ಹಾಕಕ್ಕೂ ಅನುಕೂಲ ಆಗ್ತೈತಿ. ಈ ಕಡಲೆಬೇಳೆ, ಹೆಸರು ಬೇಳೆ ಅವೆಲ್ಲ ತಳ ಹತ್ತಲಾರ್ದಂಗೆ ಚೆನ್ನಾಗಿ ಹುರ್ಕೋಬೇಕು. ಈಗೆಲ್ಲ ನೋಡಿ ಹಿಂಗೆ ಈ ಥರ ಎಲ್ಲ ಹುರ್ಕೊಳಕ್ತೀನಿ. ಆಮೇಲೆ ಮೆಣಸಿನ್ಕಾಯಿನೂ ಇದು ಆಗಿಲ್ಲವು. ಕರಿಬೇವು ಒಂಚೂರು ಹಾಕ್ಕೋಬೇಕಾಗತ್ತೆ. ಕರಿಬೇವು, ಕೊಬ್ಬರಿ, ಒಣ ಕೊಬ್ಬರಿ, ಕಡಲೆಬೇಳೆ, ಹೆಸರು ಬೇಳೆ, ಶೇಂಗಾ, ಅವು ಚಕ್ಕೆ, ಲವಂಗ, ಚಕ್ಕೆ, ಮೆಣಸು ಎಲ್ಲ ಹಾಕೋದ್ರಿಂದ ಇದು ಪೋಡಿ ಭಾರಿ ಟೇಸ್ಟಿ ಆಗ್ತತಿ. ಇದು ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಕಾಯಿ ಇರೋದ್ರಿಂದ ಭಾಳ ಟೇಸ್ಟ್ ಬರ್ತತಿ. ಈಗ ನೋಡಿದ್ದೆಲ್ಲ ಹುರಿದನ್ನು ಕೆಂಪಾಗಿ ಹುರಿದತಿ, ಎಲ್ಲವನ್ನು ಹುರಿದತಿ. ಇದು ಈಗ ಆರೈತೆ ನೋಡಿದ್ದು, ಆರಿಸ್ಬೇಕು. ಅವನ್ನೆಲ್ಲ ಆರಿಸಿಂದ ಅವೆಲ್ಲ ಮೆಣಸಿನ್ಕಾಯಿ ಕುರ್ಕುರು ಆಗ್ತಾವೆ. ಈಗ ನೋಡ್ರಿ ಮೆಣಸಿನ್ಕಾಯಿ ಹೆಂಗೆ ಮುರಿತಾವೆ, ಈ ಥರ ಕುರು ಆಗುವಂಥ ಮೆಣಸಿನ್ಕಾಯಿನ ಅದೆಲ್ಲ ಆರಿದ ತಕ್ಷಣ ಇದಕ್ಕೆ ಹಾಕೋಬೇಕು, ಮಿಕ್ಸಿ ಜಾರಿಗೆ. ಆರಿಂದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಇವು ನೋಡಿ ಹುರಿದಿದ್ದು ಎಲ್ಲ ಚೆನ್ನಾಗಿ ಹುರಿದಿದ್ದು, ಘಮನೂ ಅಷ್ಟೇ ಐತೆ ಅದರದ್ದು. ಈಗ ಎಲ್ಲ ಕೆಂಪಾಗಿ ಹುರಿದಿದ್ದು ಈ ಪೋಡಿ ಹಾಕೋದ್ರಿಂತ ಗೀ ಇಡ್ಲಿ ಭಾರಿ ಟೇಸ್ಟ್ ಬರ್ತೈತಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಇವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೋಡಿ ಆಗ್ತತಿ. ಇಷ್ಟು ಟೇಸ್ಟ್ ಇರ್ತೈತದು. ಗೀ ಇಡ್ಲಿ ಅಂಥೇಳಿ ಇಡ್ಲಿ ಜೊತೆನ ತುಪ್ಪ ಭಾಳಷ್ಟು ಹಾಕ್ಕೊಂಡು ಇಡ್ಲಿ ಹಾಕ್ಕೊಂಡು ತಿನ್ಬೇಕು. ಇದೊಂಥರ ಬೇರೆನೇ ಟೇಸ್ಟ್ ಬರ್ತೈತಿ. ನಾ ಇದನ್ನು ಒಂದು ಜಾರ್ನಾಗ ಹಾಕಿ ಇಟ್ಕೊಳಕ್ತೀನಿ. ಪೋಡಿ ಮಾಡಿದ್ದನ್ನು ಮಿಕ್ಸಿ ಒಳಗೆ ಮಾಡಿದ್ದನ್ನು ಹಿಂಗಾಗಿರ್ತತ್ತದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ನೀವು ಮಾಡಿ ನೋಡಿರಿ. ಇದರಲ್ಲಿ ಖಾರ, ಉಪ್ಪು, ಒಂಥರ ಇದರ ಪೌಡ್ರು, ಬೇಳೆಕಾಳಿಂದು ಇದೆಲ್ಲ ಮಿಕ್ಸ್ ಇರೋದ್ರಿಂತ ಇದನ್ನು ತುಪ್ಪ ಹಾಕ್ಕೊಂಡು ಇಡ್ಲಿ ಮೇಲೆ ಹಾಕ್ಕೊಂಡು ತಿನ್ನೋದ್ರಿಂತ ಪೋಡಿ ಇಡ್ಲಿ, ಗೀ ಇಡ್ಲಿ ಆ ಥರ ತಿನ್ನೋದ್ರಿಂತ ಟೇಸ್ಟೇ ಬೇರೆ ಬರ್ತೈತಿ. ಮಕ್ಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿರಿ. ಇದನ್ನು ಮಾಡಿಕೊಂಡು ಇಟ್ಕೋಬೋದು ನಾವು. ಈಗ ನೋಡಿರಿ ಬಿಸಿ ಇಡ್ಲಿ ಒಳಗೆ ಅದನ್ನ ಪೋಡಿ ಹಾಕ್ಕೊಳಕತ್ತೈತಿ. ಅದನ್ನು ಹಾಕಿ ಈಗ ಐತಲ್ರಿ, ಇದು ಜಾರ್ನಾಗ ತುಂಬಿಟ್ಟಿದ್ದನ್ನು ಅದ್ರ ಮೇಲೆ ಹಾಕ್ಕೋಬೇಕಾಗತ್ತೆ. ಬಿಸಿ ಇಡ್ಲಿ ಇರಬೇಕು, ಅದ್ರ ಮೇಲೆಲ್ಲ ಇದನ್ನ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಿಮ್ಮದು ಟೇಸ್ಟಿಯಾಗಿರ್ತದೆ ಅದು. ಈ ಥರ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ತುಪ್ಪ ಹಾಕಿಬಿಡ್ಬೇಕ್ರಿ. ಅದಕ್ಕೆ ಬಿಸಿ ಇರುವಾಗಲೇ ತುಪ್ಪನೂ ಹಾಕಬೇಕು, ಆ ಪೋಡಿನೂ ಹಾಕಬೇಕು. ಇಷ್ಟು ಟೇಸ್ಟಿ ಇಡ್ಲಿ. ಇದನ್ನು ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ.